1983 ಬೆಂಕಿಯಲ್ಲಿ ಅರಳಿದವು ಅಂತ ಒಂದು ಕನ್ನಡ ಮೂವಿ ಬಂದಿದೆ. ಸೊ ಅದಕ್ಕೂ ಮುಂಚೆ ಒಂದು ಬೆಂಕಿಯಲ್ಲಿ ಅರಳಿದವು ನಮ್ಮ ಜೊತೆ ಇನ್ನೂ ಗಟ್ಟಿಯಾಗಿ ನಿಂತಿದೆ. ಆ್ಯಂಡ್ ನಮ್ಮ ಪ್ರೈಡ್ ಯಾವುದು ಅಂತ ನೋಡ್ತೀರಾ, ಅದೇ ನಮ್ಮ ಮೈಸೂರು ಪ್ಯಾಲೇಸ್. ಸೊ ಏನಕ್ಕೆ ಇದನ್ನ ಬೆಂಕಿಯಲ್ಲಿ ಅರಳಿದವು ಅಂತಿದ್ದೀನಿ ಅಂದರೆ, ಸೊ ಲೆಟ್ಸ್ ಗೋ ಬ್ಯಾಕ್ ಟು ಇಟ್ಸ್ ಒರಿಜಿನ್. ಸೊ 1399 ಯದುರಾಯ ಮತ್ತು ಕೃಷ್ಣರಾಯ ಅನ್ನೋ ಇಬ್ಬರು ಅಣ್ಣದ ಬ್ರದರ್ಸ್ ಒಂದು ಡೈನಸ್ಟಿ ಸ್ಟಾರ್ಟ್ ಮಾಡ್ತಾರೆ. ಅದೇ ನಮ್ಮ ಪ್ರೈಡ್ ಒಡೆಯರ್ ಡೈನಸ್ಟಿ. ಆದಮೇಲೆ ಅವ್ರದ್ದು ಅಕ್ರಾಸ್ ಸೌತ್ ಇಂಡಿಯಾ ಸ್ಪ್ರೆಡ್ ಆಗುತ್ತೆ. ಸೊ ಅವ್ರು ಪವರ್ಫುಲ್ ಆ್ಯಂಡ್ ಅವರ ಒಂದು ಇದಕ್ಕೆ ಒಂದು ಪ್ಯಾಲೇಸ್ ಬೇಕಾಗಿರುತ್ತೆ. ಆಗ ಬಿಲ್ಡ್ ಆಗದೆ ನಮ್ಮ ಹೆಮ್ಮೆ ಮೈಸೂರು ಪ್ಯಾಲೇಸ್. ಸೊ ಅದು ಈಗೇನಿದೆ ಆ ಥರ ಇರಲ್ಲ, ಒಂದು ವುಡನ್ನಿಂದ ಬಿಲ್ಡ್ ಆಗಿರುತ್ತೆ ಆ ಪ್ಯಾಲೇಸು. ಸೊ ಹಾಗೆಯೇ ಒಂದು 400 ಇಯರ್ಸ್ ಬಂದು 450 ಇಯರ್ಸ್ ರೂಲ್ ಆಗುತ್ತೆ ಅದೇ ಪ್ಯಾಲೇಸಲ್ಲಿ. 1897 ಯುವರಾಣಿಯಾದ ಜಯಲಕ್ಷ್ಮಿ ಅಮ್ಮಣ್ಣಿಯವರ ಮದುವೆ ಸಮಾರಂಭ ನಡೀಬೇಕಾದ್ರೆ ಒಂದು ಫೈರ್ ಆಕ್ಸಿಡೆಂಟಿಂದ 70% ಆಫ್ ದಿ ಪ್ಯಾಲೇಸ್ ಕಂಪ್ಲೀಟಾಗಿ ಬರ್ನ್ ಆಗುತ್ತೆ. ಸೊ ಆಗ ಮತ್ತೆ ಬೇರೆ ಯಾವುದನ್ನ ಡೈನಸ್ಟಿ ಆಗಿದ್ದರೆ ಮೋಸ್ಟ್ಲಿ ಅಲ್ಲಿಗೆ ಎಂಡ್ ಆಗ್ತಿತ್ತು. ಬಟ್ ಇದು ಹಂಗಾಗಿಲ್ಲ. 1899 ಅಷ್ಟರಲ್ಲಿ ಒಂದು ಪ್ಲ್ಯಾನ್ ಮಾಡಿ ಅದಕ್ಕೆ ಪ್ಲ್ಯಾನ್ಗೆ ಬರೋದೇ ಬ್ರಿಟಿಷ್ ಆರ್ಕಿಟೆಕ್ಟ್ ಹೆನ್ರಿ ಇರ್ವಿನ್. ಸೊ ಹೆನ್ರಿ ಇರ್ವಿನ್ ಅವರು ಪ್ಲ್ಯಾನ್ ಮಾಡಿ ಮತ್ತೆ ಪ್ಯಾಲೇಸ್ನ ರೀಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 1899. ಸೊ ಅದು ಕಟ್ಟಿ ಮುಗಿಸೋ ಅಷ್ಟರಲ್ಲಿ 1912ಗೆ ಕಂಪ್ಲೀಟ್ ಪ್ಯಾಲೇಸ್ ಕಟ್ಟಿ ಈಗೇನು ನಮ್ಮ ಮುಂದೆ ಕಾಣ್ತಾ ಇದೆ ಒಂದು ರಾಯಲ್ಟಿ, ಒಂದು ಪ್ರೈಡ್ ಆಗಿ 1912 ಕಂಪ್ಲೀಟ್ ಆಗುತ್ತೆ. ಸೊ ಇದು ಬಿಲ್ಡ್ ಆಗೋಕ್ಕೆ ತೊಗೊಂಡಿದ್ದ ಕಾಸ್ಟ್ ಬಂದು ಆಗಿನ ಕಾಲದಲ್ಲಿ 19th century 18th century ಎಂಡಲ್ಲಿ 41 lakhs. ಸೊ ಈಗಿನ 100 ಕೋಟಿ. ಸೊ ಈಗ ಅದು ಕನ್ವರ್ಟ್ ಮಾಡಿದ್ರೆ ಹತ್ತತ್ರ 100 ಕೋಟಿ ಆಗುತ್ತೆ. ಪ್ಯಾಲೇಸ್ ನೋಡಿರೋ ಎಲ್ಲರಿಗೂ ಗೊತ್ತು. ಇದು ಬಿಲ್ಟ್ ಆಗಿರೋದು ಬಂದು ಇಂಡೋ ಸ್ಯಾರಸೆನಿಕ್ ಸ್ಟೈಲ್ ಅಂತ. ಇಂಡೋ ಬಂದು ಇಂಡಿಯನ್ ಹೆರಿಟೇಜ್ ಕಲ್ಚರ್ನ ರೆಪ್ರೆಸೆಂಟ್ ಮಾಡುತ್ತೆ, ಸ್ಯಾರಸೆನಿಕ್ ಬಂದು ಇಸ್ಲಾಮಿಕ್ ಕಲ್ಚರ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಪ್ಯಾಲೇಸಲ್ಲಿ ಏನು ನೋಡ್ತಿರೋ ಟಾಮ್ಸ್ ಆಗಲಿ ಅಥವಾ ಬೇರೆದಾಗಲಿ ಅದು ಬಂದು ಈ ಸ್ಯಾರಸೆನಿಕಲ್ಲಿ ಬರುತ್ತೆ. ಆ್ಯಂಡ್ ಎಷ್ಟೋ ಜನ ಇಂಜಿನಿಯರ್ಸ್, ಆರ್ಟ್ ವರ್ಕ್ಸ್, ಆಮೇಲೆ ಕಾರ್ವಿಂಗ್ಸ್ ಮಾಡೋರು ಇವರೆಲ್ಲರ ಎಫರ್ಟ್ ಇನ್ನೂ ಅದು ಗಟ್ಟಿಯಾಗಿ ನಿಂತಿರೋದು. ಸೊ ಯಾರಾನ ಪ್ಯಾಲೇಸ್ ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ. ಯಾರಾನ ಔಟ್ ಆಫ್ ಮೈಸೂರಲ್ಲಿರೋರು ಖಂಡಿತವಾಗ್ಲೂ ಸಂಡೇ 7 o'clock ವಿಸಿಟ್ ಮಾಡಿರ್ತೀರ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಂಡೇ 7 o'clock ಅರೌಂಡ್ 1 lakh ಬಲ್ಬ್ಸ್, ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ 97,000-98,000 ಚಿಲ್ಲರೆ ಬಲ್ಬ್ಸ್ ಒಟ್ಟಿಗೆ ಲೈಟ್ ಆನ್ ಆಗುತ್ತೆ. ಆ್ಯಂಡ್ ಅದ್ರ ಮುಂದೆ ಯಾವ ಗೋಲ್ಡು ಇಲ್ಲ, ಯಾವ ಒಂದು ಲಕ್ಸುರಿನೂ ಇಲ್ಲ. ಅಷ್ಟು ಲಕ್ಸುರಿಯಾಗಿ, ಅಷ್ಟು ಮ್ಯಾಜಿಕಾಗಿ ಕಾಣುತ್ತೆ. ವಿಸಿಟ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ವಿಸಿಟ್ ಮಾಡಿ.